ನಮ್ಮ ಅಕ್ಕರೆಯ ಭವ್ಯ ಭಾರತ ದೇಶವು ಪುಣ್ಯಭೂಮಿ, ಧರ್ಮ ದರ್ಶನಗಳ ತವರೂರು. ಈ ಪುಣ್ಯ ಭೂಮಿಯಲ್ಲಿ ಇರುವಷ್ಟು ಮತಧರ್ಮಗಳು ಬೇರೆಲ್ಲಿಯೂ ಇಲ್ಲ. ಈ ಮಹಾನ್ ಮೇದಿನಿಯಲ್ಲಿ ವೀರಶೈವ ಧರ್ಮ ಸನಾತನದು. ಈ ಧರ್ಮದ ವಿಕಾಸಕ್ಕೆ ಮೂಲಭೂತರು ಶ್ರೀ ಜಗದ್ಗುರು ಪಂಚಾಚಾರ್ಯರು. ಇವರಲ್ಲಿ ಮೊದಲನೆಯವರೇ ಆದಿ ಜಗದ್ಗುರು ಶ್ರೀ ರೇಣುಕಾಚಾರ್ಯರು. ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಧಾರ್ಮಿಕ ಮತ್ತು ಸಾಮಾಜಿಕ ಆಂದೋಲನ ಜನಮನದಲ್ಲಿ ಸದಾ ಹಸಿರು. ಅಜ್ಞಾನದಲ್ಲಿ ಮುಗ್ಗರಿಸಿದ ಜೀವಾತ್ಮರಿಗೆ ಧರ್ಮ ದಾರಿ ತೋರಿದ ಅಗ್ಗಳಿಕೆ ಇವರದು. ದುಷ್ಟ ದುರಹಂಕಾರಿಗಳ ದರ್ಪವನ್ನು ನೀಗಿ ಸನ್ಮಾರ್ಗಕ್ಕೆ ತಂದವರು. ತುಳಿತಕ್ಕೆ ಒಳಗಾದವರನ್ನು ಮೇಲೆತ್ತಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ನೊಂದವರ ಬೆಂದವರ ಬಾಳಿಗೆ ಬಲವನ್ನು ತಂದ ಕಾರುಣ್ಯ ಹೃದಯ ಇವರದು. ಅಂದೊಮ್ಮೆ ಕೈಲಾಸದಲ್ಲಿ ಸಕಲ ಶಿವಗಣಗಳ ಜೊತೆ ಪರಶಿವನು ಪಾರ್ವತಿ ಸಮೇತನಾಗಿ ಅತ್ಯಂತ ಶೋಭಾಯಮಾನವಾಗಿ ಕಾಣುತ್ತಿದ್ದನು. ಕೈಲಾಸಗಿರಿಯ ಪರ್ವತವು ಅತ್ಯಂತ ಆಕರ್ಷಣೀಯವಾಗಿ ಕಂಗೊಳಿಸುತ್ತಿತ್ತು. ಇದನ್ನು ಗಮನಿಸಿದ ಶ್ರೀಮಾತೆ ಪಾರ್ವತಿ ಶಿವನನ್ನು ಕುರಿತು ಈ ರೀತಿ ಹೇಳುತ್ತಾಳೆ. ಮಹೇಶ್ವರ, ಕೈಲಾಸಗಿರಿಯ ಸಿಂಹಾಸನವು ಇಂದು ಎಷ್ಟು ಶೋಭಾಯಮಾನವಾಗಿ ಪರಿಶೋಭಿಸುತ್ತಿರುವುದಲ್ಲ. ಪ್ರಭು ಪ್ರಭು, ನನ್ನ ಮಾತುಗಳು ಕೇಳಿಸುತ್ತಿಲ್ಲವೇ? ಯಾವುದೋ ಮಹತ್ ಕಾರ್ಯದತ್ತ ಮಗ್ನವಾಗಿರುವುದೇ ತಮ್ಮ ಮನ. ಗಿರಿಜೆ, ಭಕ್ತರ ಬೇಡಿಕೆಯನ್ನು ಈಡೇರಿಸುವ ಮಹತ್ ಕಾರ್ಯದ ಹೊರತು ಮತ್ತಾವ ಚಿಂತೆ? ತರಂಗ ತರಂಗವಾಗಿ ಭೂಮಿಯಿಂದ ತೇಲಿ ಬರುತ್ತಿರುವ ಭೂದೇವಿಯ ಭಕ್ತಿಯ ಬೇಡಿಕೆಯನ್ನು ಪೂರೈಸಬೇಕಾಗಿದೆ ಕೈಲಾಸ. ಅಂತಹ ಕಠೋರ ಪ್ರಸಂಗ ಪ್ರಾಪ್ತವಾಗಿದೆಯೇ ಭೂತಲಕ್ಕೆ? ಹೌದು ದೇವಿ, ಅಧರ್ಮದ ಅಟ್ಟಹಾಸ, ಅಂಧಕಾರದ ಕರಾಳ ನರ್ತನ ನಡೆದಿದೆ ಧರ್ಮದ ಎದೆಯ ಮೇಲೆ. ಜ್ಞಾನ ಸಂಪತ್ತಿನಿಂದ ತುಂಬಿ ತುಳುಕುತ್ತಿದ್ದ ಭೂಮಂಡಲ ಹೀನ ಮತ ಪಂಥಗಳ ಆಗರವಾಗಿ ಶಿವಧರ್ಮಕ್ಕೆ ಕಂಟಕಪ್ರಾಯವಾಗಿದೆ. ಅದನ್ನು ಪರಿಹರಿಸಿ ಕಾಪಾಡುವುದಕ್ಕಾಗಿ ಪ್ರಭು ಪ್ರಭು, ಕಾಪಾಡು ಪ್ರಭು ಪ್ರಭು ಪ್ರಭು. ರೇಣುಕಾ, ಪ್ರಭು ವಿಶ್ವ ಬ್ರಹ್ಮಾಂಡದಿಂದ ಹೊರಹೊಮ್ಮಿ ಆಗಸದಲ್ಲಿ ತೇಲಿ ಬಂದು ಕೈಲಾಸಗಿರಿಯನ್ನು ತಲ್ಲಣಿಸುವಂತೆ ಮಾಡಿದ ಆ ಕೂಗನ್ನು ಆಲಿಸಿದೆಯಾ? ಚಂದ್ರಮೌಳಿ, ಯಾರದ ಕೂಗು? ಭೂದೇವಿಯ ಕೂಗು. ಭೂತಲದಲ್ಲಿ ಜಾತಿ ಮತ ಪಂಥಗಳ ಹಾವಳಿ ಹೆಚ್ಚಾಗಿ ತನ್ನ ಮಕ್ಕಳು ಅಧರ್ಮದ ಅಂಧಕಾರದಲ್ಲಿ ಮುಳುಗಿ ನಾಶ ಹೊಂದುತ್ತಿರುವುದನ್ನು ಕಂಡು ಸದ್ಧರ್ಮವನ್ನು ಸ್ಥಾಪಿಸಿ ಮಾನವ ಕೋಟಿಯನ್ನು ಉದ್ಧರಿಸೆಂದು ಮರೆಯಿಡುತ್ತಿದ್ದಾಳೆ. ಭೂಮಂಡಲ ಇಷ್ಟು ಅವನತಿಗೆ ಈಡಾಗಿದೆಯೇ? ಹೌದು ರೇಣುಕಾ, ವಿಶ್ವ ಶಾಂತಿಗಾಗಿ, ವಿಶ್ವದ ಉದ್ಧಾರಕ್ಕಾಗಿ ವಿಶ್ವ ಧರ್ಮವೊಂದು ಸ್ಥಾಪನೆಯಾಗಬೇಕಾಗಿದೆ. ವೀರಶೈವವೆಂಬ ಅಮೋಘ ನಾಮದಿಂದ. ವೀರಶೈವ ಧರ್ಮ? ಹೌದು. ಮಾನವ ಧರ್ಮಕ್ಕೆ ಜಯವಾಗಲೆಂಬ ಜಯಘೋಷದೊಂದಿಗೆ ವಿಶ್ವವ್ಯಾಪಿಯಾಗಿ ವಿಶ್ವವನ್ನು ಬೆಳಗಬಲ್ಲ ವೀರಶೈವ ಧರ್ಮ, ಅದುವೇ ವೀರಶೈವ ಧರ್ಮ. 84 ಲಕ್ಷ ಜೀವರಾಶಿಗಳನ್ನು ಉದ್ಧರಿಸಬಲ್ಲ ಅನಂತ ಶಕ್ತಿಯ ಉಗಮ ಸ್ಥಾನವೇ ವೀರಶೈವ. ಭೂಮಂಡಲದಲ್ಲಿ ಅವತಾರವೆತ್ತಿ ಸದ್ಧರ್ಮವನ್ನು ಸ್ಥಾಪಿಸಬಲ್ಲ ಸಿದ್ಧ ಶಿವಯೋಗಿ ಸಿದ್ಧನಾರು. ಆ ಸಮರ್ಥ ಶಕ್ತಿ ನಿನಗಲ್ಲದೆ ಮತ್ತಾರಿಗಿದೆ? ಈ ಕಾರ್ಯ ಸಾಧಿಸಬಲ್ಲ ಬಲಶಾಲಿ ಎಂದರೆ ನೀನೇ. ನಿನ್ನಿಂದ ಲೋಕ ಪಾವನವಾಗಬೇಕಾಗಿದೆ. ಶಿವಯೋಗಿ ಸಿದ್ಧ ರೇಣುಕಾಚಾರ್ಯನೆಂಬ ಹೆಸರಿನಿಂದ ಅವತರಿಸಿ ಯುಗ ಯುಗಗಳನ್ನು ಬೆಳಗಬೇಕಾಗಿದೆ. ವೀರಶೈವ ಧರ್ಮ ಸಂಸ್ಥಾಪಕನೆಂದು ನಿನ್ನ ಹೆಸರು ದಿಗ್ದಿಗಂತಗಳಲ್ಲಿ ಮೆರೆಯಬೇಕಾಗಿದೆ. ನಂದಿವಾಹನ, ಅಂತಹ ಶಕ್ತಿ ಸಾಮರ್ಥ್ಯಗಳು ನನ್ನಲ್ಲಿರುವವೇ? ಇದೆ ಎಂದೇ ನಿನಗೆ ಆ ಕಾರ್ಯ ವಹಿಸಬೇಕಾಗಿದೆ. ಯುಗದ ಆದಿಯಲ್ಲಿ ಏಕಾಕ್ಷರನೆಂಬ ಹೆಸರಿಂದ ಅವತರಿಸಿ ಕರ್ಮವನ್ನು ಕತ್ತರಿಸಿ ಧರ್ಮವನ್ನು ಪಾಲಿಸಿ ಕೃತಯುಗವನ್ನು ಪಾವನ ಮಾಡಿದೆ. ಮುಂದೆ ತ್ರೇತಾಯುಗದಲ್ಲಿ ದುಷ್ಟ ಶಕ್ತಿಗಳನ್ನು ದಮನ ಮಾಡಿ
ಶಿಷ್ಟರನ್ನು ಪಡೆದು ಏಕವಕ್ತ್ರನೆಂಬ ಹೆಸರಿಂದ ಯುಗ ಬೆಳಗಿದೆ. ಇದೀಗ ದ್ವಾಪರದಲ್ಲಿ ರೇಣುಕಾಚಾರ್ಯನೆಂಬ ಹೆಸರಿಂದ ನಿನ್ನ ಅವತಾರವಾಗಿ ದಿಶೆಗಳಲ್ಲಿ ಲಿಂಗ ಸ್ಥಾಪನೆಯಾಗಿ ಜಗವೆಲ್ಲವೂ ಲಿಂಗಮಯವಾಗಿ ಶಿವ ಪಂಚಾಕ್ಷರಿ ಮಹಾಮಂತ್ರ ಜಗ ಬೆಳಗಬೇಕಾಗಿದೆ. ಇಷ್ಟ ಲಿಂಗಧಾರಿಗಳೆಲ್ಲ ಒಂದೇ ಎಂಬ ವಿಮಲ ತತ್ವ ಬಿತ್ತರಿಸಬೇಕಾಗಿದೆ. ತ್ರಿಶೂಲ ಪ್ರಾಣಿ, ಎಂತಹ ಗುರುತರವಾದ ಭಾರವನ್ನು ನನ್ನ ತಲೆಯ ಮೇಲೆ ಹೇರುತ್ತಿರುವಿ. ನಿನ್ನೊಬ್ಬನ ಮೇಲೆಲ್ಲ ಪಂಚಮಹಾಪ್ರಮಥರು ಉದಯವಾಗಿ ಒಬ್ಬೊಬ್ಬರೂ ಒಂದೊಂದು ಸ್ಥಾನದಲ್ಲಿ ಅವತರಿಸಿ ಜಗದ್ಗುರುಗಳಾಗಿ ಜಗದ್ವಂದ್ಯರಾಗಲಿ. ನಮ್ಮ ಅವತಾರದ ತಾಣಗಳಾವು. ವಟಕ್ಷೇತ್ರದ ಶ್ರೀ ಸಿದ್ದೇಶ್ವರ ಲಿಂಗದಿಂದ ಧಾರುಕನ ಅವತರಿಸಿ ಉಜ್ಜಯಿನಿಯಲ್ಲಿ ಸದ್ಧರ್ಮ ಪೀಠವನ್ನು ಸಂಸ್ಥಾಪಿಸಲಿ. ದ್ರಾಕ್ಷಾರಾಮದ ಭೀಮಲಿಂಗದಿಂದ ಘಂಟಾಕರನನ್ನು ಅವತರಿಸಿ ಕೇದಾರದಲ್ಲಿ ವೈರಾಗ್ಯ ಸಿಂಹಾಸನವನ್ನು ಸಂಸ್ಥಾಪಿಸಲಿ. ಶ್ರೀಶೈಲದ ಮಲ್ಲಿಕಾರ್ಜುನ ಲಿಂಗದಿಂದ ಧೇನುಕರನನ್ನು ಅವತರಿಸಿ ಸೂರ್ಯ ಸಿಂಹಾಸನವನ್ನು ಸಂಸ್ಥಾಪಿಸಲಿ. ಕಾಶಿ ವಿಶ್ವನಾಥನ ಲಿಂಗದಿಂದ ವಿಶ್ವಕರ್ಣನು ಅವತರಿಸಿ ಜ್ಞಾನ ಸಿಂಹಾಸನವನ್ನು ಸಂಸ್ಥಾಪಿಸಲಿ. ಒಂದೊಂದು ಪೀಠದಿಂದ ಉದಿಸಿ ಬಂದವರಿಂದ ಭಕ್ತಿ ಜ್ಞಾನ ವೈರಾಗ್ಯಗಳು ಬೆಳೆದು ಧರ್ಮ ಜಾಗೃತವಾಗಿ ಧರೆ ಪಾವನವಾಗಲಿ. ಕೈಲಾಸಪತಿ, ಸದಾ ಶ್ರೀರಕ್ಷೆಯಾಗಿ ತಮ್ಮ ವರದ ಹಸ್ತ ನನ್ನ ಶಿರಗಿರಲಿ. ನಾನೇ ಪ್ರಸನ್ನನಾಗಿರುವೆ ನಿಮ್ಮ ಅಂಗದ ಮೇಲಿರುವ ಲಿಂಗದಲ್ಲಿ ಅಂದಾಗ ಭಯವೇಕೆ? ರೇಣುಕ, ಮನುಕುಲವು ಲಿಂಗಧಾರಿಯಾಗಬೇಕು, ಜಂಗಮವಾಗಬೇಕು. ಜಂಗಮನಿಂದಲೇ ಜಗದೋದ್ಧಾರವೆಂಬ ವಿಮಲ ತತ್ವ ಪ್ರಕಾಶಮಾನವಾಗಿ ಬೆಳಗಿ ಲಿಂಗಾಂಗ ಸಮರಸದ ಸುದೆ ಹರಿಯಬೇಕು. ನನ್ನ ಅವತಾರದ ತಾಣವಾವುದೂ ಗಿರಿಜಾಪತಿ. ಕೊಲ್ಲಿಪಾಕಿಯ ಸೋಮೇಶ್ವರ ಲಿಂಗದಿಂದ ಮಹಾತೇಜು ವೈಭವದಲ್ಲಿ ತ್ರಿಲಿಂಗ ದೇಶವೆಂದು ತ್ರಿಭುವನ ವಂದಿತವಾಗಿರುವ ಆ ನಾಡು ಪುಣ್ಯದ ಬೀಡು. 700 ವರ್ಷಗಳ ಪರ್ಯಂತರ ಪ್ರಕಾಶಮಾನವಾಗಿ ಬೆಳಗಿ ಮತ್ತೆ 700 ವರ್ಷಗಳ ಕಾಲ ರಹಸ್ಯವಾಗಿ ಭಕ್ತರ ಪರಿಪಾಲನೆ ಮಾಡಿ ನಿನ್ನ ಕರ್ತವ್ಯವನ್ನು ಮುಗಿಸಿ ಮತ್ತೆ ಬಾ ಕೈಲಾಸದ ಮಹಾಸನ್ನಿಧಿಗೆ. ಶಿರಸಾಮಾನ್ಯ. ಪಡ್ವಿಡಿಯ ಸೂತ್ರದ ವೀರ ಗೋತ್ರದ ಅಧಿನಾಯಕನಾಗಿ ಅರಳೆಯ ದಂಡ ಹೊನ್ನಿನ ಕಮಂಡಲಗಳನ್ನು ಧರಿಸಿ ಹಸಿರು ಬಣ್ಣದ ಧ್ವಜಾಲಂಕೃತವಾಗಿ ಪರಿಶೋಭಿಸಲಿ ನಿನ್ನ ಶ್ರೀರೂಪ ಪೃಥ್ವಿ ತತ್ವದ ಪ್ರತಿಭೆಯಲ್ಲಿ. ನಕಾರವೇ ಬೀಜ ಮಂತ್ರ. ದ್ವಾಪರದಲ್ಲಷ್ಟೇ ಅಲ್ಲ, ಕಲಿಯುಗದಲ್ಲೂ ಕೂಡ ರೇವಣ ಸಿದ್ಧ ನೆನೆಸಿ ನಿರ್ವಹಿಸಬೇಕಾಗಿದೆ ಮಹತ್ ಕಾರ್ಯಗಳನ್ನು. ರೇಣುಕ, ಶಿವಧರ್ಮ ಸಂಸ್ಥಾಪನಾಚಾರ್ಯ ಜಗದ್ಗುರುವೆನಿಸಿ ಗುರುಲಿಂಗ ಜಂಗಮದ ಅಭೇದ ಸಂದರ್ಶನ ನೀಡುವ ಜಗತ್ತಿಗೆ ನಿನ್ನಿಂದ ಶಿವ ತತ್ವೋಪದೇಶ ಪಡೆದ ಋಷಿಮುನಿಗಳು ಶಿವಯೋಗಿಗಳೆಂದು ಪ್ರಖ್ಯಾತರಾಗಲಿ. ಮಲಯಾಚಲದ ಮಧ್ಯದಲ್ಲಿ ಪ್ರವಹಿಸುತ್ತಿರುವ ಭದ್ರಾ ನದಿಯ ತೀರದಲ್ಲಿ ಪರಿಶೋಭಿಸಲಿ ನಿನ್ನ ವೀರಸಿಂಹಾಸನ ಶ್ರೀಮದ್ರಂಬಾಪುರಿಯ ಪುಣ್ಯ ತಾಣದಲ್ಲಿ. ಈ ರೀತಿ ಪರಶಿವನ ಆಜ್ಞೆಯಂತೆ ಶ್ರೀ ಜಗದ್ಗುರು ರೇಣುಕಾಚಾರ್ಯರು ಕೊಲ್ಲಿಪಾಕಿಯ ಸೋಮೇಶ್ವರ ಲಿಂಗದಲ್ಲಿ ಉದ್ಭವಿಸಿದರು. ದಾರುಕಾಚಾರ್ಯರು ವಟಕ್ಷೇತ್ರದ ಶ್ರೀ ಸಿದ್ದೇಶ್ವರ ಲಿಂಗದಲ್ಲಿ ಉದ್ಭವಿಸಿದರು. ಘಂಟಾಕರ್ಣರು ದಾಕ್ಷಾರಾಮ ಭೀಮನಾಥ ಲಿಂಗದಲ್ಲಿ ಉದ್ಭವಿಸಿದರು. ಧೇನುಕರ್ಣಾಚಾರ್ಯರು ಶ್ರೀಶೈಲದ ಸುಧಾಕುಂಡ ಕ್ಷೇತ್ರದ ಮಲ್ಲಿಕಾರ್ಜುನ ಲಿಂಗದಲ್ಲಿ ಉದ್ಭವಿಸಿದರು. ವಿಶ್ವಕರ್ಣಾಚಾರ್ಯರು ಕಾಶಿ ಕ್ಷೇತ್ರದ ವಿಶ್ವನಾಥ ಲಿಂಗದಲ್ಲಿ ಉದ್ಭವಿಸಿದರು. ಆಂಧ್ರ ಪ್ರದೇಶದ ನೆಲಗೊಂಡ ಜಿಲ್ಲೆಯ ಆಲೇರು ತಾಲೂಕಿನ
ಕೊಲ್ಲಿಪಾಕಿಯ ಶ್ರೀ ಸೋಮೇಶ್ವರ ಲಿಂಗದಿಂದ ಉದ್ಭವಿಸಿದ ಶ್ರೀ ಆದಿ ಜಗದ್ಗುರು ರೇಣುಕಾಚಾರ್ಯರು ಲೋಕಕ್ಕೆ ವೇದಾಂತ ಸಮ್ಮತವಾದ ಶಿವಾದ್ವೈತ ಶಾಸ್ತ್ರವನ್ನು ಭೂಲೋಕದಲ್ಲಿ ಸರ್ವರ ಹಿತಕ್ಕಾಗಿ ಸ್ಥಾಪಿಸುವುದೇ ರೇಣುಕ ಭಗವತ್ಪಾದರ ಅವತಾರದ ಮುಖ್ಯ ಉದ್ದೇಶವಾಗಿತ್ತು. ಅನನ್ಯ ಸಾಧಾರಣವಾದ ಪರಶಿವನ ಪ್ರಭಾವವನ್ನು ಶಿವಭಕ್ತರ ಹೆಚ್ಚಳಿಕೆಯನ್ನು ಈ ಭೂಮಂಡಲದಲ್ಲಿ ತರುವುದೇ ಅವರ ಮುಖ್ಯ ಗುರಿಯಾಗಿತ್ತು. ಮಾನವತಾವಾದಿಗಳಾದ ಆದಿ ಜಗದ್ಗುರು ರೇಣುಕ ಭಗವತ್ಪಾದರು ಲೋಕದಲ್ಲಿ ಜಾತಿ ಭೇದಗಳು ತಲೆ ಎತ್ತಿ ನಿಂತಿರುವುದನ್ನು ಕಂಡು ಸರ್ವರನ್ನು ಜಾತಿ ಭೇದಗಳಿಲ್ಲದಂತೆ ಮಾಡುವ ಮಹಾಕ್ರಾಂತಿಯನ್ನೇ ಕೈಗೊಂಡರು. 8ನೇ ಶತಮಾನದಲ್ಲಿಯೇ 18 ಕುಲಪಂಥಗಳನ್ನು ಎತ್ತಿ ಹಿಡಿದು ಸರ್ವರಿಗೂ ಶಿವ ಸಂಸ್ಕಾರ ಅತ್ಯಗತ್ಯವೆಂದು ಭಾವಿಸಿ 18 ಕುಲದವರಿಗೂ 18 ಮಠಗಳನ್ನು ಅಂದೇ ಸ್ಥಾಪಿಸಿದ್ದಾರೆ. ಈ 18 ಮಠಗಳು ಕೊಲ್ಲಿಪಾಕಿ ಕ್ಷೇತ್ರದ ಸುತ್ತಮುತ್ತಲೂ ಈಗಲೂ ಜೀವಂತ ಸಾಕ್ಷಿಯಾಗಿ ನಿಂತಿವೆ. 18 ಕುಲದವರಿಗೂ ಈ ಮಠದಲ್ಲಿ ಇರುವ ಮಹೇಶ್ವರರಿಂದ ಶಿವ ಸಂಸ್ಕಾರ ಪಡೆದು ಶಿವಾಚಾರಿಗಳಾಗಬೇಕೆಂದು ವ್ಯವಸ್ಥೆಯನ್ನೆಸಗಿದರು. ಈ 18 ಮಠಗಳನ್ನು ಇಂದಿಗೂ ಕಾಣಬಹುದು. ಕೆಲವು ಮಠಗಳು ತುಂಬಾ ಶಿಥಿಲವಾಗಿವೆ, ಕೆಲವು ಚೆನ್ನಾಗಿವೆ. ಈ ಎಲ್ಲಾ ಮಠಗಳನ್ನು ಆದಿ ರೇಣುಕರೇ ಸ್ಥಾಪನೆ ಮಾಡಿರುವುದಕ್ಕೆ ಇಲ್ಲಿರುವ ಶಿಲಾಶಾಸನಗಳೇ ಸಾಕ್ಷಿ. ರೇಣುಕಾ ಗಣಾಧೀಶ್ವರರು ಹಿಂದಿನ ಯುಗದಲ್ಲಿ ರೇಣುಕಾಚಾರ್ಯರೆಂದು, ಕಲಿಯುಗದಲ್ಲಿ ರೇವಣ ಸಿದ್ಧರೆಂದು ಅವತರಿಸಿ ಭಕ್ತಾನುಗ್ರಹ ಲೀಲೆಯನ್ನು ನಡೆಸಿ ಕೊನೆಗೆ ಲಿಂಗದಲ್ಲಿ ಲೀನವಾಗುವ ಮುನ್ನ ರಂಭಾಪುರಿ ಪೀಠವನ್ನು ಸಂಸ್ಥಾಪಿಸಿ ಆ ಪೀಠದಲ್ಲಿ ರುದ್ರಮುನಿ ಶಿವಾಚಾರ್ಯರಿಗೆ ಪಟ್ಟವನ್ನು ಕಟ್ಟಿದ ಭಗವತ್ಪಾದರು ಯಾವ ಕೊಲ್ಲಿಪಾಕಿ ಸೋಮೇಶ್ವರ ಲಿಂಗದಿಂದ ಉದ್ಭವಿಸಿದ್ದರೋ ಅದೇ ಕೊಲ್ಲಿಪಾಕಿ ಸೋಮೇಶ್ವರ ಲಿಂಗದಲ್ಲಿ ಲೀನವಾದರು.